श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 4ನೇ ಅಧ್ಯಾಯದ 41ನೇ ಶ್ಲೋಕ. ಅಜಾನತಾಂ ರಾಘವಮಾದಿಪೂರುಷಂ ಸಮಾಗತಂ ಜ್ಞಾಪಯಿತುಂ ನಿದರ್ಶನೈಃ ಸಮಾಹ್ವಯಂತಂ ರಘುಪಂ ಸ್ಪೃಧೇವ ನೃಪೋ ಯಯಾಚೆ ಪ್ರಣಿಪತ್ಯ ಭೀತಃ. ಹಿಂದೆ ನೋಡಿದ ಹಾಗೆ ಸೀತಾರಾಮರ ವಿವಾಹ ಮುಗಿಸಿಕೊಂಡು ದಶರಥ ಅಯೋಧ್ಯ ಪಟ್ಟಣಕ್ಕೆ ವಾಪಸ್ ಬಂದಾಗ ಪರಶುರಾಮ ದೇವರು ಬಂದರು ಹಾಗೆ ಅಂತ ರಾಮನನ್ನ ಕರೆದು ಯುದ್ಧ ಮಾಡು ಹಾಗೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ದಶರಥ ಮಹಾರಾಜ ಪ್ರಾರ್ಥನೆ ಮಾಡ್ತಾನೆ ಪರಶುರಾಮ ದೇವರನ್ನ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ರಾಘವಂ ಆದಿಪುರುಷಂ ಅಜಾನನ್. ಪರಮಾತ್ಮ ಅವನು ಆದಿಪುರುಷ, ಅಂದ್ರೆ ಜಗತ್ತನ್ನ ಸೃಷ್ಟಿ ಮಾಡಿದವ, ಎಲ್ಲದಕ್ಕೂ ಜಗತ್ತಿಗೆ ಕಾರಣನಾದವ ಹಾಗೆಂಬ ವಿಚಾರವನ್ನ ಗೊತ್ತಿಲ್ಲದೆ, ಅಂದ್ರೆ ಸಾಕ್ಷಾತ್ ನಾರಾಯಣ ಇವನು ಹಾಗೆಂತ ಗೊತ್ತಾಗದೆ, ಅಜಾನತಾಂ ಜನಾನಾಂ ಕೃತೆ ದೃಷ್ಟಾಂತೇಹೆ ತಸ್ಯ ಸ್ವರೂಪಂ ಜ್ಞಾಪಯಿತು. ಈ ರಾಮ ಯಾರು ಇಲ್ಲ, ಸಾಕ್ಷಾತ್ ನಾರಾಯಣನೇ ಎಂಬ ಅದನ್ನ ಒಂದು ಘಟನೆ ಮೂಲಕ ತಿಳಿಸುವುದಕ್ಕಾಗಿ ಪರಶುರಾಮ ದೇವರು ಅಲ್ಲಿಗೆ ಬಂದಿದ್ದಾರೆ. ಪರಶುರಾಮ ದೇವರ ಉದ್ದೇಶ ರಾಮನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಇಲ್ಲ. ರಾಮ ಸಾಕ್ಷಾತ್ ಅವನು ಆದಿಪುರುಷ ಹಾಗೆಂಬ ಅದನ್ನ ತಿಳಿಸಿಕೊಡುವುದಕ್ಕಾಗಿ ಬಂದರು. ಅದನ್ನು ತಿಳಿಸಿಕೊಡೋದಕ್ಕೆ ಒಂದು ಘಟನೆ, ಆ ಯುದ್ಧದ ಘಟನೆಯನ್ನ ಅದಕ್ಕಾಗಿ ಅವರು ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಈ ವಿಚಾರ ಯಾವುದು ದಶರಥನಿಗೆ ಅರ್ಥನೇ ಆಗ್ತಾ ಇಲ್ಲ. ಸ್ಪೃಧಾ ಇವ ರಘುಪಂ ಸಮಾಹ್ವಯಂತಂ. ಅವ್ರ ಜೊತೆಗೆ ಸ್ಪರ್ಧೆ ಮಾಡುವಂತೆ, ರಾಮನ ಜೊತೆಗೆ ಸ್ಪರ್ಧೆ ಮಾಡುವಂತೆ ಪರಶುರಾಮ ದೇವರು ಕರೆದರು. ಅದನ್ನು ನೋಡಿ ಗಾಬರಿ ಆಯ್ತು ದಶರಥನಿಗೆ. ಭೀತಃ ನೃಪಃ ಪ್ರಣಿಪತ್ಯ ಯಯಾಚೆ. ಅವನು ತುಂಬಾ ಹೆದರಿ ದಶರಥ ಪರಶುರಾಮ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಯದ್ಯಪಿ ಪರಶುರಾಮ ದೇವರು ಬಂದದ್ದು ಯಾತಕ್ಕೆ? ಯುದ್ಧ ಮಾಡಿ ರಾಮ ಸಾಕ್ಷಾತ್ ನಾರಾಯಣಾಂಬಾದನ್ನ ಒಂದು ಘಟನೆ ಮೂಲಕ, ಬರೀ ಸ್ಟೇಟ್ಮೆಂಟ್ ಅಲ್ಲ, ಒಂದು ಘಟನೆ ಮೂಲಕ ತೋರಿಸಿದ್ರೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಎಂಬ ದೃಷ್ಟಿಯಿಂದ ಪರಮಾತ್ಮ ಅಲ್ಲಿಗೆ ಬಂದದ್ದು ಪರಶುರಾಮ ದೇವರು. ಆದರೆ ಇದು ಯಾವುದು ಗೊತ್ತಾಗದೆ ದಶರಥ ಹೆದರಿ ಮಾತುಗಳನ್ನ ಆಡ್ತಾನೆ. ಏನು? ನಮೇ ಸುತಂ ಹಂತುಂ ಇಹಾರ್ಹಸಿ ಪ್ರಭೋ ವಯೋಗತಸ್ಯೇತ್ಯುದಿತಃ ಸ ಭಾರ್ಗವಃ ಸುತತ್ರಯಂ ತೇ ಪ್ರದದಾಮಿ ರಾಘವಂ ರಣೇ ಸ್ಥಿತಂ ದ್ರಷ್ಟುಮಿಹಾಗತೋಸ್ಮ್ಯಹಂ. ದಶರಥ ಹೇಳ್ತಾನೆ, ಹೇ ಪ್ರಭೋ, ವಯೋಗತಸ್ಯ ಮೇ ಸುತಂ ಇಹ ಹಂತುಂ ನ ಅರ್ಹಸಿ. ಪ್ರಭೋ, ಸರ್ವಸಮರ್ಥರಾದ ಪರಶುರಾಮ ದೇವರೇ, ವಯಸ್ಸಾದ ನನಗೆ ರಕ್ಷಣೆಗಾಗಿ ಈ ಮಗ ಇದ್ದಾನೆ ರಾಮ. ಅದರಿಂದ ವಯಸ್ಸಾದ ನನಗೆ ಈ ಮಗ ಬೇಕು, ಅಪೇಕ್ಷೆ ಇದೆ. ಅದರಿಂದ ತಾವು ಇವನನ್ನ ಕೊಲ್ಲಬಾರದು. ಅವನೇನ್ ತಿಳ್ಕೊಂಡ್ಬಿಟ್ಟ, ರಾಮನನ್ನ ಕೊಳ್ಳೋದಕ್ಕೆ ಪರಶುರಾಮ ದೇವರು ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದಾನೆ. ಈ ರೀತಿಯಾಗಿ ಹೇಳಿದಾಗ ಪರಶುರಾಮ ದೇವರು ಅವರು ಗೂಢವಾಗಿ ಗುಪ್ತವಾಗಿಯೇ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳಿದರು, ತೇ ಸುತತ್ರಯಂ ಪ್ರದದಾಮಿ. ನಿನಗೆ 3 ಮಕ್ಕಳನ್ನು ಕೊಡ್ತೇನೆ. ನೋಡು, ನಿಂಗೆ 4 ಜನ ಮಕ್ಕಳಿದ್ದಾರೆ. ರಾಮನನ್ನ ಬಿಟ್ಟುಬಿಡು. ಅಹಂ ರಣೇ ಸ್ಥಿತಂ ರಾಘವಂ ದ್ರಷ್ಟುಂ ಇಹ ಆಗತಃ. ನಾನು ರಣದಲ್ಲಿ ಇರುವ ರಾಮನನ್ನ ನೋಡ್ಬೇಕು ಅಂತ ನಾನು ಬಂದಿರೋದಿಲ್ಲ. ಅಂದ್ರೆ ಯುದ್ಧ ರಾಮನನ್ನ ನೋಡ್ಬೇಕು, ಕೋದಂಡ ರಾಮ, ಅದೇ ಯುದ್ಧವನ್ನು ಮಾಡುವ ರಾಮನನ್ನ ನೋಡ್ಬೇಕು ಅಂತಾನೆ ನಾನು ಇಲ್ಲಿ ಬಂದಿರೋದು. ನೀನ್ ನೋಡಿದ್ರೆ ಹಿಂಗ ಆಡ್ತೀಯಾ? ನಿನಗೆ 3 ಜನ ಮಕ್ಕಳು, ಅವ್ರನ್ನ ಬಿಟ್ಬಿಡ್ತೇನೆ. ನಾನೇನ್ ಮಾಡಕ್ ಹೋಗಲ್ಲ. ಲಕ್ಷ್ಮಣ, ಭರತ, ಶತ್ರುಘ್ನ ಅವ್ರನ್ನೆಲ್ಲ ನೀ ಇಟ್ಟುಕೋ. ಯುದ್ಧದಲ್ಲಿ ಇರುವ ರಾಮನನ್ನ ನೋಡ್ಬೇಕು ಅಂತ ನಾನು ಬಂದಿರೋದು ಹಾಗೆ ಅಂತಾನೆ ಪರಶುರಾಮ ದೇವರು ಹೇಳ್ತಾರೆ. ಅಹಮತ್ರ ಕೇವಲಂ ಯುದ್ಧೇ ಸ್ಥಿತಂ ರಾಮಂ ದ್ರಷ್ಟುಂ ಆಗತಃ ಅಸ್ಮಿ.
ಹಾಗೆ ಅಂತ. ಸೈತ್ತಮುಕ್ತ್ವಾ ನೃಪತಿಂ ರಘುತ್ತಮಂ ಭೃಗುತ್ತಮಃ ಪ್ರಾಹ ನಿಜಾಂ ತನುಂ ಹರಿಃ ಅಭೇದಮಗ್ನೇಷ್ವಪಿ ದರ್ಶಯನ್ ಪರಂ ಪುರಾತನೋಹಂ ಹರಿರೇಶ ಇತ್ಯಪಿ. ಭೃಗುತ್ತಮಃ ಸಹ ಹರಿಃ ನೃಪತಿಂ ಇತ್ತಂ ಮುಕ್ತ್ವಾ, ಈ ರೀತಿಯಾದ ಮಾತುಗಳನ್ನ ಪರಶುರಾಮ ದೇವರು ದಶರಥನಿಗೆ ಹೇಳಿ, ಅಹಂ ಪುರಾತನಃ ಹರಿಹಿ, ನೋಡಿ ಪರಶುರಾಮ ದೇವರು ಸ್ವತಃ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ನಾನು ಯಾರು? ನಾನು ಸಾಕ್ಷಾತ್ ಶ್ರೀಹರಿ. ಏಷಃ ಅಪಿ, ಈ ರಾಮನು ಕೂಡ ಯಾರು? ಸಾಕ್ಷಾತ್ ಶ್ರೀಹರಿಯೇ. ಹಾಗೆ ಅಂತ. ಇತಿ ಅಗ್ನೇಷು ಅಪಿ ಪರಂ ಅಭೇದಂ ದರ್ಶಯನ್ ನಿಜಾಂ ತನುಂ ರಘುತ್ತಮಂ ಪ್ರಾಹ. ಆದರೆ ಜನರಿಗೆ ಇದು ಅರ್ಥನೇ ಆಗೋದಿಲ್ಲ. ನಾವಿಬ್ರು ಒಂದು ಅಂದ್ರೆ ಹೇಗೆ, ಹಾಗೆ ಅಂತ ಅರ್ಥ ಆಗೋದಿಲ್ಲ. ಅದರಿಂದ ಆ ಅಜ್ಞ ಜನರಿಗೆ ತಿಳುವಳಿಕೆಗಾಗಿ ನಮ್ಮ ಇಬ್ಬರ ಮಧ್ಯದಲ್ಲಿ ಕೂಡ ಅಭೇದವನ್ನು ತೋರಿಸಬೇಕಾಗಿದೆ. ಅಭೇದಂ ಪ್ರದರ್ಶಯನ್ ಸ್ವಕೀಯ ಮೂರ್ತಿಂ ಶ್ರೀರಾಮ ಉವಾಚ, ತನ್ನದೇ ಮೂರ್ತಿಯಾದ ರಾಮನ ಜೊತೆಗೆ ಪರಶುರಾಮ ದೇವರು ಮಾತಾಡ್ಕೋತಾ ಇದ್ದಾರೆ. ಅಂದ್ರೆ ನೋಡಿ, ಪರಶುರಾಮ ದೇವರು ಶ್ರೀ ಹರಿಯ ರೂಪ, ರಾಮನೂ ಶ್ರೀ ಹರಿಯ ರೂಪ, ಇಬ್ಬರು ಮಾತಾಡ್ಕೊಂಡ್ರು. ಹಾಗೆ ಅಂದ್ರೆ ಏನಿದೆ, ನಾವೇ ನಮ್ಮ ಜೊತೆಗೆ ಮಾತಾಡ್ಕೊಂಡಂಗೆ ಇರುತ್ತದೆ. ಇದೇ ತರ ಶ್ರೀನಿವಾಸ ಕಲ್ಯಾಣದಲ್ಲೂ ಬರ್ತದೆ. ಶ್ರೀನಿವಾಸ ದೇವರು ಭೂವರಾಹ ದೇವರು ಇಬ್ಬರು ಮಾತಾಡ್ಕೋತಾರೆ. ಯದ್ಯಪಿ ಇಬ್ಬರು ಒಂದೇ ರೂಪನೇ, ಎರಡು ಪರಮಾತ್ಮನ ರೂಪವೇ. ಅದು ಸಜ್ಜನರಿಗೆ ಆ ಸಂಭಾಷಣೆಯನ್ನ ನೋಡೋದು, ಕೇಳೋದು, ಅದೆಲ್ಲವೂ ಆನಂದ ಅವರಿಗೆ ಸಿಗ್ಬೇಕು. ಏನೋ ಬೇರೆ ಬೇರೆ ರೂಪ ಇದ್ದಂಗೆ ಮಾತಾಡ್ತಾನೆ, ಅವ್ರು ಬೇರೆ ಇವ್ರು ಬೇರೆ ಇದ್ದಂಗೆ. ಆದರೆ ಅದು ಸಜ್ಜನರು ಆ ರೀತಿಯಾಗಿ ತಿಳ್ಕೋತಾರೆ, ಪರಮಾತ್ಮನ ರೂಪ ಇದು ಒಂದೇ, ಅದ್ಭುತವಾದ ನಾಟಕ ಇದು, ಹಾಗೆ ಅಂತ. ಆದರೆ ಅಜ್ಞ ಜನರು ಪರಶುರಾಮ ದೇವರು ಬೇರೆ, ರಾಮದೇವರು ಬೇರೆ, ಹಾಗೆ ಅಂತ ಭೇದ ಚಿಂತನೆಯನ್ನ ಮಾಡ್ತಾರೆ. ಅದರಿಂದ ಅವರಿಗೆ ಅಧೋಗತಿ ಆಗ್ತದೆ, ಹಾಗೆ ಅಂತ. ಅದರಿಂದ ಯಾರು ಸಜ್ಜನರು ಇದ್ದಾರೆ, ಅದರ ಅಜ್ಞಾನಿಗಳಾಗಿದ್ದಾರೆ, ಅವರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಅದಕ್ಕಾಗಿ ಪರಮಾತ್ಮ ರಾಮನ ಹತ್ರ ಈ ಮಾತುಗಳನ್ನ ಆಡಿದ ಅಂತ ಹೇಳ್ತಾರೆ. ಏನದು? ಶೃಣುಷ್ವ ರಾಮ ತ್ವಮಿಹೋದಿತಂ ಮಯಾ ಧನುರ್ದ್ವಯಂ ಪೂರ್ವಂ ಅಭೂನ್ಮಹಾದ್ಭುತಂ ಉಮಾಪತಿಸ್ತ್ವೇಕಮಧಾರಯತ್ತತೋ ರಮಾಪತಿಶ್ಚಾಪರಮುತ್ತಮೋತ್ತಮಂ. ಹೇ ರಾಮ, ಮಯಾ ಉದಿತಂ ತ್ವಂ ಇಹ ಶೃಣುಷ್ವ, ನಾನು ಹೇಳೋದನ್ನ ಕೇಳು, ಹಾಗೆ ಅಂತ. ಏನು? ಪೂರ್ವಂ ಮಹಾದ್ಭುತಂ ಧನುರ್ದ್ವಯಂ ಅಭೂತ್, ಹಿಂದೆ ಶ್ರೇಷ್ಠವಾದ 2 ಧನುಸ್ಸುಗಳು ಇತ್ತು. ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು ಅದು. ಅಲ್ಲಿ ಒಂದನ್ನ ತತಃ ಉಮಾಪತಿ ತು ಏಕಂ ಅಧಾರಯತ್ ರಮಾಪತಿ ಅಪರಂ ಉತ್ತಮೋತ್ತಮಂ ಅಧಾರಯತ್. ಒಂದು ಧನುಸ್ಸನ್ನ ಉಮಾಪತಿಯಾದ ರುದ್ರದೇವರು ಧರಿಸಿದ್ದಾರೆ, ಅದನ್ನ ಪಿನಾಕ ಅಂತ ಕರೆಯೋದು. ಇನ್ನೊಂದು ಉತ್ತಮೋತ್ತಮ ಧನುಸ್ಸನ್ನ ರಮಾಪತಿ ಅಂದ್ರೆ ಪರಮಾತ್ಮ ನಾರಾಯಣ ಧರಿಸಿದ್ದು, ಹಾಗೆ ಅಂತ ಹೇಳ್ತಾರೆ. ತದಾತು ಲೋಕಸ್ಯ ನಿದರ್ಶನಾರ್ಥಿಭಿಃ ಸಮರ್ಥಿತೌ ತೌ ಹರಿಶಂಕರೌ ಸುರೈಃ ರಣಸ್ಥಿತೌ ವಾಂ ಪ್ರಸಮೀಕ್ಷಿತುಂ ವಯಂ ಸಮರ್ಥಯಾಮೋತ್ರ ನಿದರ್ಶನಾರ್ಥಿನಃ. ತದಾತು ಲೋಕಸ್ಯ ನಿದರ್ಶನಾರ್ಥಿಭಿಃ ಅಂದ್ರೆ 2 ಧನುಸ್ಸು, ಪಿನಾಕ ಧನುಸ್ಸು, ಶಾರ್ಂಗ ಧನುಸ್ಸು. ಪಿನಾಕ ಧನುಸ್ಸನ್ನ ರುದ್ರದೇವರು ಇಟ್ಕೊಂಡಿದ್ದಾರೆ, ಶಾರ್ಂಗ ಧನುಸ್ಸನ್ನ ಪರಮಾತ್ಮ ಇಟ್ಕೊಂಡಿದ್ದಾನೆ. ಈಗ ಜನರಿಗೆ ತೋರಿಸಬೇಕಾಗಿದೆ, ಯಾರು ದೊಡ್ಡವರು, ಶಿವನೋ ಅಥವಾ ವಿಷ್ಣುವೋ, ಹಾಗೆ ಅಂತ. ಈ ಧನುಸ್ಸು ಇಟ್ಟುಕೊಂಡು ನೀವಿಬ್ರು ಯುದ್ಧ ಮಾಡಬೇಕು, ಜನರಿಗೆ ಗೊತ್ತಾಗಬೇಕು, ಹಾಗೆ ಅಂತ ಸುರೈಹಿ ಹರಿಶಂಕರು ಸಮರ್ಥಿತವು, ದೇವತೆಗಳೆಲ್ಲ ಹೋಗಿ ವಿಷ್ಣು ಮತ್ತು ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ನೀವು ಇಬ್ಬರು ಧನುಸ್ಸನ್ನು ಇಟ್ಕೊಂಡಿದ್ದೀರಾ, ಧನುಸ್ಸನ್ನು ಇಟ್ಕೊಂಡು ಹಾಗೆ ಇಟ್ರೆ ಹೇಗೆ, ಯುದ್ಧ ಮಾಡಿ ಜನರಿಗೆ ಗೊತ್ತಾಗ್ಬೇಕು ಯಾರು ದೊಡ್ಡವರು, ಹಾಗೆ ಅಂತ. ಅದರಿಂದ ಈ ಹರಿ ಸರ್ವೋತ್ತಮ ಎನ್ನುವುದು ಅದು ಬರೀ ಸ್ಟೇಟ್ಮೆಂಟ್ ಅಲ್ಲ, ಅದು
ಅದು ಪ್ರಾಕ್ಟಿಕಲ್ ಆಗಿ ಜನರಿಗೆ, ಅಜ್ಞ ಜನರಿಗೆ ತೋರಿಸಬೇಕಾಗಿದೆ ಹಾಗೆ ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ, ದೇವತೆಗಳಿಗೆ ಅವರಿಗೆ ಗೊತ್ತಿದೆ, ಆದರೂ ಇಂಥ ಪ್ರಶ್ನೆಗಳನ್ನ ಯಾಕೆ ಮಾಡ್ತಾರೆ ಹಾಗೆ ಅಂದ್ರೆ ಲೋಕದಲ್ಲಿ ಗೊತ್ತಾಗ್ಬೇಕಲ್ಲ, ಜನರಿಗೆ ಗೊತ್ತಾಗಲಿ ಹಾಗೆ ಅಂತ. ದೃಷ್ಟಾಂತಂ ಇಚ್ಛಂತಹ ವಯಂ ಅಸ್ಮಿನ್ ಯುದ್ಧೆ ಸ್ಥಿತೌ ಯುವಾಂ ದ್ರಷ್ಟುಂ ಪ್ರಾರ್ಥಯಾಮಹ. ಅದೇ ಒಂದು ಘಟನೆ, ಒಂದು ಇನ್ಸಿಡೆಂಟ್, ಒಂದು ಘಟನೆ ಮೂಲಕ ನಮಗೆ ಯಾರು ದೊಡ್ಡವರು ಅಂತನೂ ಗೊತ್ತಾಗಬೇಕಾಗಿದೆ. ಅದರಿಂದ ನೀವು ಅದನ್ನು ತಿಳಿಸಿಕೊಡಿ, ಯುದ್ಧ ಮಾಡಿ, ನೀವು ಇಬ್ರು ಯುದ್ಧ ಮಾಡಿ ಯಾರು ದೊಡ್ಡವರು ಅಂತ ತಿಳಿಸಿಕೊಡಿ ಹಾಗೆ ಅಂತ ಪ್ರಾರ್ಥನೆ ಮಾಡಿದರು ದೇವತೆಗಳು ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.